ಅಂದರೆ ಸ್ಟಾರ್ಟಿಂಗಿಂದನೂ ಕೂಡ ನಮಗೆ ಪ್ರತಿಯೊಂದನ್ನು ಕೂಡ ಇವಾಗ ಚಾನಲಲ್ಲಿ ಸೆಲೆಕ್ಟ್ ಆಗಿರ್ತೀವಲ್ಲ, ಸೆಲೆಕ್ಟ್ ಆದಾಗಲೂ ಕೂಡ ನನಗಾಗಿರೋದನ್ನು ನಾನು ಹೇಳ್ತೀನಿ. ಆ್ಯಸ್ ಒಂದು ಮ್ಯಾನೇಜ್ಮೆಂಟಿಂದ ಒಂದು ಹುಡುಗರು ಯಾರಾದರೂ ನನ್ನ ಜೊತೆ ಶೋ ಬಗ್ಗೆ ಅಥವಾ ಇವಾಗ ಏನೇನು ಪ್ಯಾಕ್ ಮಾಡ್ಕೊಬರ್ಬೇಕು ಈ ಥರದ ಬಗ್ಗೆ ಅಥವಾ ಶೋ ಬಗ್ಗೆ ಏನಾದರೂ ನನಗೆ ಹೇಳಬೇಕು ಅಂತ ಕಾಲ್ ಮಾಡಿದ್ರು ಕೂಡ ವಿತ್ ಆ್ಯಸ್ ಒಬ್ಬ ಬಾಯ್ ನಮ್ಮ ಜೊತೆಗೆ ಮಾತಾಡ್ತಿದ್ದಾನೆ ಚಾನಲಿಂದ ಅಂತ ಹೇಳಿದಾಗ ವಿತ್ ರೆಕಾರ್ಡ್ ಮಾಡಿಕೊಂಡೇ ಅವ್ರ ಹತ್ರ ಫೋನ್ ಕೊಡೋದು. ಯಾಕೆಂದರೆ ಅದು ಎಲ್ಲರೂ ಗರ್ಲ್ಸ್ ಆಗಿರೋದ್ರಿಂದ ಕಂಟೆಸ್ಟೆಂಟ್ಗಳು ಅಷ್ಟೊಂದು ಅಂದರೆ ಸೂಕ್ಷ್ಮ ವಿಚಾರ ಹುಡುಗಿರು ಅಂತ ಬಂದಾಗ ಇವಾಗ ನಾಳೆ ಒಂದಿನ ಏನೂ ಮಿಸ್ಯೂಸ್ ಆಗಬಾರ್ದು ಅಂತ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡೇ ಅವ್ರ ಹತ್ರ ಫೋನ್ ಕೊಡೋದು. ಗೊತ್ತಾಗುತ್ತಲ್ಲ ಇವಾಗ ರೆಕಾರ್ಡೆಡ್ ಅಂತ ಬರುತ್ತೆ, ರೆಕಾರ್ಡ್ ಮಾಡ್ಕೊಂಡೇ ಫೋನ್ ಕೊಡ್ತಾರೆ. ಅವ್ರ ಫೋನ್ ಆಫ್ ಆದಮೇಲೆ ಅಂದರೆ ರೆಕಾರ್ಡ್ ಆಫ್ ಮಾಡ್ತಾರೆ. ಆ್ಯಂಡ್ ಪ್ರತಿಯೊಂದು ಕೂಡ ಇವಾಗ ನಮ್ಮ ಗರ್ಲ್ಸನ್ನೇ ಮ್ಯಾನೇಜರ್ ಎಲ್ಲ ಇರೋದು ಗರ್ಲ್ಸನ್ನೇ ಇರೋದು. ಆ್ಯಂಡ್ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಷ್ಟೊಂದು ಸೂಕ್ಷ್ಮವಾಗಿ ನಡೆಸ್ಕೊಂಡಿದ್ದಾರೆ. ಆ್ಯಂಡ್ ಇವಾಗ ನಾನು ಹೊರಗಡೆ ಬಂದಾದ್ಮೇಲೂ ಕೂಡ ನನಗೆ ಒಂದಿನ ಹುಬ್ಬಳ್ಳಿಯಲ್ಲಿ ಸ್ಟೇ ಆಗೋಕ್ಕೆ ರೂಮ್ ಮಾಡಿಕೊಟ್ಬಿಟ್ಟು ಅಲ್ಲಿಂದ ಮಾರ್ನಿಂಗ್ ಮತ್ತೆ ಕಾರಲ್ಲೇನೆ ಇಲ್ಲಿ ತನಕನೂ ಡ್ರಾಪ್ ಮಾಡಿದ್ದಾರೆ. ಆ್ಯಂಡ್ ಬಂದಾದ್ಮೇಲೂ ಕೂಡ ವಿಚಾರಿಸಿದ್ದಾರೆ, 1 ವೀಕ್ ಆದಮೇಲೂ ಕೂಡ ವಿಚಾರಿಸಿದ್ದಾರೆ ಹೇಗಿದೆ ಆರೋಗ್ಯ ಎಲ್ಲ ಓಕೆನಾ, ಚೆನ್ನಾಗಿದ್ದೀರಾ ಅಂತ. ಇವನ್ ಮೊನ್ನೆನೂ ಸಹಿತ ಲಾಸ್ಟ್ ವೀಕು ಸಹಿತ ಕಾಲ್ ಮಾಡಿದ್ದಾರೆ ನನಗೆ. ಅಂದರೆ ಹೇಗಿದ್ದೀರಾ, ಓಕೆ ಅಲ್ವಾ, ಚೆನ್ನಾಗಿದ್ದೀರಲ್ವಾ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ನೀವು ಕೇಳಬೇಕಿದ್ದು ಯಾಕೆ ನಾನು ಹೊರಗಡೆ ಹಾಕಿದ್ದು ನಾನು ಅದನ್ನು ಕೇಳಿದೆ. ಅವ್ರು ಹೇಳಿದ್ರು ಕಂಟೆಸ್ಟೆಂಟ್ ಅಲ್ವಾ, ಮನೆಯಲ್ಲಿರೋರೇನೆ ಹೊರಗಡೆ ಹಾಕಿರೋದು, ನಾವೇನ್ ಮಾಡೋಣ ಅಂತ ಹೇಳ್ಕೊಂಡು ಹೇಳ್ತಾರೆ. ಬಟ್ ಅದೊಂದು ವಿಷಯಕ್ಕೆ ನನ್ಗೆ ಬೇಜಾರಿದೆ ಅಷ್ಟೇನೆ. ಅಂದ್ರೆ ಲೈಕ್ ಮನೆಯವರೇ ಹೊರಗಡೆ ಹಾಕೋದು, ಹೊರಗಡೆ ಹಾಕಿದ್ರು ಅಂತ. ಬಟ್ ಬರ್ಬೇಕಾದ್ರೆ ಗಾನವಿಗೂ ನನಗೂ ಒಂದು ಫೈಟ್ ಆಗಿರುತ್ತೆ. ಸೊ ಲಾಸ್ಟ್ ಅದಕ್ಕೂ ನಾನು ಹೇಳಿದ್ದೀನಿ, ಏನು ಅಂದ್ರೆ ನೀವು ಗಾನವಿ ಹತ್ರನೇ ಏನಕ್ಕೆ ಕೇಳಬೇಕಿತ್ತು, ಮತ್ತೆ ಉಳಿದವ್ರು ಯಾರು ಇರ್ಲಿಲ್ವಾ ಅಂತ. ಬಿಕಾಸ್ ಉಳಿದವರಿಗೆ ಅಂದರೆ ಔಟ್ ಮಾಡಬೇಕು, ನಾಮಿನೇಟ್ ಮಾಡಬೇಕು ಅಂತ ಹೇಳಿದಾಗೆಲ್ಲ ಮಾಡಿದ್ರು. ಬಟ್ ಅಂದರೆ ಅಲ್ಲಿ ಗಾನವಿ ಒಂದು ಬಿಟ್ಟು ಮತ್ತೆ ಕೆಲವು ಬೇರೆಯವ್ರಿಗೆ ಯಾರಿಗೂ ನಾನು ಕಳ್ಸ್ಕೊಡೋಕೆ ಇಷ್ಟ ಇರಲಿಲ್ಲ. ಇವಾಗ ಫೈಟ್ ಮಾಡೋ ಟೈಮಲ್ಲಿ ಫೈಟ್ ಮಾಡಿದ್ದೀವಿ, ಗೇಮ್ ಅಂತ ಬಂದಾಗ ಮಾತಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಬಟ್ ನಾನು ಒಂದು ಸ್ವಲ್ಪ ಈ ಜಗಳ ಇದರಿಂದೆಲ್ಲ ಸಿಕ್ಕಾಪಟ್ಟೆ ದೂರ ಇರೋದ್ರಿಂದ ಆ್ಯಕ್ಚುಲಿ ಎಲ್ಲರೂ ನನಗಿಂತ ಚಿಕ್ಕವರೆಲ್ಲ ತುಂಬ ಇದ್ದಾರೆ. ಆ ಥರ ನೋಡಿದ್ರೆ ಅಲ್ಲಿ ಒಂದು ಸ್ವಲ್ಪ ಜನಕ್ಕಿಂತ ನಾನೇ ಏಜಲ್ಲಿ ದೊಡ್ಡವಳು. ಬಟ್ ಆದರೂ ಎಲ್ಲರೂ ಕೂಡ ನನ್ನ ನಂತರ ಮಗು ಥರ ಟ್ರೀಟ್ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರು ಜಗಳ ಆಡ್ತಿದ್ರು, ನೀವು ಜಗಳ ಆಡ್ತಿರ್ಲಿಲ್ಲ, ಅದಕ್ಕೆ ಮೇ ಬಿ ಅದಕ್ಕೇನೆ ಇರ್ಬೋದು. ಬಟ್ ಅಕುಲ್ ಸರು ಹೇಳ್ತಾ ಇರೋರು, ನನಗೆ ಅಕುಲ್ ಸರ್ ಯಾವಾಗಲೂ ರೇಗ್ಸೋರು. ಬಟ್ ಟೆಲಿಕಾಸ್ಟ್ ಎಲ್ಲದನ್ನು ಟೆಲಿಕಾಸ್ಟ್ ಆಗಲ್ಲ, ಬಟ್ ಪ್ರೋಗ್ರಾಮ್ ಮಾಡಬೇಕಾದ್ರೆಲ್ಲ ಪ್ರತಿ ಸರಿನೂ ರೇಗ್ಸೋರು. ಸ್ಟಾರ್ಟಿಂಗಲ್ಲಿ ಕಬಡ್ಡಿ ನಾವು ಸಖತ್ತಾಗಿ ಆಡಿದ್ವಿ, ಬಂದ ತಕ್ಷಣ ಹಿಂಗೆ ನಿಂತ್ಕೊಳ್ಳೋರು ಕಬಡ್ಡಿ ಅಂತ ಸಖತ್ತಾಗಿ ರೇಗ್ಸೋರು. ಬಟ್ ನಾನು ಅದನ್ನು ತುಂಬ ಮಿಸ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಹಾಗೇನೆ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಲೇಡಿ ಡೈರೆಕ್ಟರ್ ಆಗಿ ನಾವು ನೋಡಕ್ಕೆ ಇಷ್ಟಪಡ್ತೀವಿ.